ಮುರುಘಾ ಮಠದ ತೀರ್ಪಿನ ಹಿನ್ನೆಲೆಯಲ್ಲಿ ಒಡನಾಡಿಯ ಕುತಂತ್ರ ಮತ್ತು ಒಡನಾಡಿಯ ಬಣ್ಣ ಬಯಲಾಯಿತು. ನಿಮ್ಮ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು ಅನ್ನುವಂಥದ್ದು ನನಗೆ ತತ್ಕ್ಷಣ ಆಲೋಚಿಸುವಂಥದ್ದು ಅಲ್ಲದೆ ಇದ್ದರೂ ಕೂಡ ಬಣ್ಣ ಅಂತೂ ಬಯಲಾಗಿದೆ. ನಾವು ಮಕ್ಕಳ ಪರವಾಗಿದ್ದೀವಿ ಎನ್ನುವಂತಹ ಬಣ್ಣ ಬಯಲಾಗಿದೆ. ಮಕ್ಕಳ ಸಂಕಟಗಳು, ಮಕ್ಕಳ ದುಃಖಗಳು, ಮಕ್ಕಳ ಅವಮಾನಗಳೊಟ್ಟಿಗೆ ನಾವಿದ್ದೀವಿ ಎನ್ನುವ ಬಣ್ಣ ಬಯಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಣ್ಣವನ್ನು ಹುಟ್ಕೊಂಡವರು, ತೊಟ್ಕೊಂಡವರು ಯಾರಿದ್ದಾರೆ, ಯಾರು ನಮ್ಮನ್ನೆಲ್ಲ ಇದುವರೆಗೂ ಮಂಕುಬೂದಿಯನ್ನು ಎರಚಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಅವರ ಬಣ್ಣದ ಮಾತುಗಳಿಗೆ ಮತ್ತೆ ಬೆರಗಾಗುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲ ಸರ್. ಒಡನಾಡಿಯ ಮಕ್ಕಳ ಪರವಾಗಿ ಧ್ವನಿಸುವ ಧ್ವನಿಗೆ ಅದು ನಿಜ ಬಣ್ಣವೇ. ಮಕ್ಕಳು ದೇವತಾ ಸಮಾನ. ನಾವು 100 ಸಾರಿ ಪರಿಶೀಲಿಸಿ ಆ ಕೇಸನ್ನು ಆ ಆಪ್ತ ಸಮಾಲೋಚನೆಯ ಮೂಲಕ ಯೋಚಿಸಿರುವಂಥದ್ದು. ನನ್ನ ಭಕ್ತರು ಏನು ಬೇಕಾದರೂ ಮಾಡಿ ಯಾರು ಅನ್ನುವಂಥ ಸಂದೇಶವನ್ನು ಕಳಿಸಿದಂಥ ವ್ಯಕ್ತಿ ಯಾಕೆ ಜೈಲಲ್ಲಿದ್ದ? ನಮ್ಮ ಬಣ್ಣ ಅಥವಾ ನಾವು ತರಬೇತಿ ಕೊಟ್ಟರೆ ವಿಶೇಷ ತನಿಖಾ ದಳವನ್ನು ಆ ಸಮಯದಲ್ಲಿ ನೀವು ಇದೇ ಪ್ರಶ್ನೆಯನ್ನು ಕೇಳಿದ್ರಿ. ಆ ಸಮಯದಲ್ಲಿಯೂ ಕೂಡ ನಮ್ಮ ವಿರುದ್ಧ ಈಗಲೂ ಹೇಳ್ತಿದ್ದೇವೆ, ನಾವು ಒಂದು ತೆರೆದ ಪುಸ್ತಕ. ಸರ್ಕಾರಕ್ಕೊಂದು ಇಚ್ಛಾಶಕ್ತಿ ಇರಬೇಕು, ಕಾರುಣ್ಯವಿರಬೇಕು. ಒಬ್ಬ ದೊಡ್ಡ ಮಠಾಧೀಶನ ವಿರುದ್ಧ ನಾವು ಹೋಗ್ಲಿಕ್ಕೆ ಸಾಧ್ಯವ? ಒಂದು ಕಣದಲ್ಲಿ ಕಣವಾಗಿರುವಂಥ ಒಂದು ಸಣ್ಣ ಸಂಸ್ಥೆ, ನಮಗಿರುವಂಥದ್ದು ನಮ್ಮೊಳಗಿನ ವಿಶ್ವಾಸ, ನಮಗಿರುವಂಥದ್ದು ನಮ್ಮ ಜ್ಞಾನದ ವಿಶ್ವಾಸ, ನಮಗಿರುವಂಥದ್ದು ಮಕ್ಕಳ ಅಳು. ನಿರಂತರವಾಗಿ ಅವರು ಈವನ್ ಟುಡೇ. ಹಾಗಾದರೆ ನಮ್ಮನ್ನು ಅತ್ಯಾಚಾರ ಮಾಡಿದವರು ಯಾರು ಅಂದಾಗ ಏನಂತ ಉತ್ತರ ಕೊಡಬೇಕು? ನೋಡಿ, ನ್ಯಾಯಾಲಯದಲ್ಲಿ ಸಾಬೀತು ಮಾಡುವಂಥದ್ದು, ಸಾಬೀತು ಮಾಡದೇ ಇರುವಂಥದ್ದು ಬೇರೆಯೇ ಪ್ರಶ್ನೆ. ಆ ಸಮಯದಲ್ಲಿ ಅವಳು ಏನೇನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಅಲ್ಲಿ ತರ್ಕ, ಸಾಕ್ಷಿಗಳ ಮೇಲಾಟ, ಅದನ್ನು ನಾನು ತಪ್ಪು ಅನ್ನಲಾರೆ. ನಾವು ಈ ವ್ಯವಸ್ಥೆಯಲ್ಲಿ ಈ ಕಾನೂನನ್ನು ಒಪ್ಕೊಂಡಾಗ ಆ ತೀರ್ಪನ್ನು ನಾವು ಒಪ್ಕೊಂಡಿದ್ದೇವೆ. ನಮಗೆ ಭಾಳಷ್ಟು ಸಾಧ್ಯತೆಗಳಿದೆ ಅಂತ ಹೇಳಿದರೆ ಅವಳು ಪ್ರೌಢ ವ್ಯವಸ್ಥೆಯಲ್ಲಿ ಇರೋದರಿಂದ ಅವಳ ಮೇಲ್ಮನವಿ, ಅದರ ಮೇಲ್ಮನವಿ ಹೋಗುವ ಎಲ್ಲ ಸಾಧ್ಯತೆಗಳು ಅವಳಿಗಿವೆ. ನಾವು ನಮ್ಮ ಬಾಯಿ ಚಪ್ಪಲದ ಮಾತುಗಳನ್ನು ಆಡೋದಕ್ಕಿಂತ ಹೆಚ್ಚು ಅವಳ ಸಂಘರ್ಷದ ಮಾತುಗಳನ್ನು ನ್ಯಾಯಾಲಯದ ಕಿವಿಗೊಟ್ಟು ಕೇಳುತ್ತೆ. ಈ ಸರ್ಕಾರ ಕೇಳಲೇಬೇಕು. ಅಲ್ಲಿಯ ಪಿ ಅವರು ಕೂಡ ಭಾಳಷ್ಟು ಆರ್ಗ್ಯುಮೆಂಟ್ ಮಾಡಿದ್ದಾರೆ, ಮೇಲ್ಮನವಿ ಸಲ್ಲಿಸೋದ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಈ ತುಡಿತವಿರೋದು ಒಂದು ಆದ ಕೂಡಲೇ ನಾನು ಪ್ರೆಸ್ ಮೀಟ್ ಮಾಡ್ತೀನಿ, ನಾನು ಎಲ್ಲವನ್ನೂ ಹೇಳ್ತೀನಿ, ನಾನು ಮೌನಕ್ಕೆ ಜಾರಿದ್ದೀನಿ, ಸಂವಿಧಾನದ ಆಶಯಗಳಿಗೆ ಜಯವಾಗಲಿ. ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಸಂದರ್ಭ ಕಡಿಮೆ ಇದೆ. ಆತ ಪ್ರೆಸ್ ಮೀಟ್ ಮಾಡುವಾಗ ದೊಡ್ಡ ದೊಡ್ಡ ವಕೀಲರನ್ನ ಕುಂಡಿಸ್ಕೊಂಡು ಅವರೆಲ್ಲರ ಬಗ್ಗೆ ಪ್ರೀತಿ ಇದೆ, ಅವರೆಲ್ಲರ ಬಗ್ಗೆ ಘನತೆ ಇದೆ, ಅವರೆಲ್ಲರ ಬಗ್ಗೆ ವೈಜ್ಞಾನಿಕ ತಿಳುವಳಿಕೆಗಳು ಅವ್ರಿಗಿವೆ. ಅದೇ ರೀತಿಯಲ್ಲಿ ನನ್ನನ್ನು ತಿಂದಂಥ, ನಾನೊಂದು ಹೆಣ್ಣು, ನನ್ನನ್ನು ಕುಕ್ಕಿದಂಥ ನನ್ನ ಎಲ್ಲ ಆತ್ಮಗಳನ್ನು ಒತ್ತು ಆ ಅಂಚುಗಳ ಮೇಲೆ, ಆ ಮಠದ ದಿಬ್ಬಣದ ಮೇಲೆ ಕುಕ್ಕಿದವರು ಯಾರು ಅಂತ ಕೇಳುವ ಅವಳ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿಲ್ಲ ಸರ್. ಇಲ್ಲಿ ಆದಂಥ ಪರಿಸ್ಥಿತಿಗಳು ಎಷ್ಟು ವಂಚಿಸಿದ್ದಾರೆ ನಮ್ಮ ಇಲಾಖೆಯ ಕೆಲವು ಹಾಯ್ಕೋ ತಿನ್ನುವ ಅಧಿಕಾರಿಗಳು ಅಂತಂದರೆ ಅಷ್ಟಿಷ್ಟು ವಂಚಿಸಲಿಲ್ಲ. CC ಫೂಟೇಜನ್ನು ಕಲೆಕ್ಟ್ ಮಾಡಿಲ್ಲ, ಮಕ್ಕಳನ್ನು ಆ ಸಂತೆಯೊಳಗಡೆ ಕರ್ಕೊಂಡು ಹೋಗ್ತಾರೆ, ಬೆದರಿಕೆಯ ತಂತ್ರಗಾರಿಕೆಯನ್ನೇ ಎಣೆದಿದ್ದಾರೆ, ಕಾಟಾಚಾರದ ಚಾರ್ಜ್ಶೀಟನ್ನು ಹಾಕಿದ್ದಾರೆ. ಇಲ್ಲಿ ನ್ಯಾಯಾಧೀಶರನ್ನ, ಜಡ್ಜ್ಮೆಂಟನ್ನು ನಾವು ವಿಶ್ಲೇಷಿಸಲಿಕ್ಕೆ ಹೋಗ್ತಾ ಇಲ್ಲ, ಓದಿಲ್ಲ ಪೂರ್ಣವಾಗಿ. ಯಾರೇ ತಂತ್ರ ಮಾಡಿದ್ರು, ಯಾರೇ ತರಬೇತಿ ಕೊಟ್ಟಿದ್ರು, ಮತ್ತೇನೇ ಮಾಡಿದ್ರು ಈ ಥರ ಹೇಳಲಿಕ್ಕೆ ಸಾಧ್ಯವ? ಎಲ್ಲಾದರೂ ಉಂಟ? ಇಲ್ಲಿ ಅಮೂಲಾಗ್ರವಾಗಿ ಮಕ್ಕಳ ಧ್ವನಿಗಳನ್ನು ನಾವು ಗಮನಿಸಬೇಕು.
ಈ ಜಡ್ಜ್ಮೆಂಟು ಒಳನಾಡಿ ಸಂಸ್ಥೆನ ಚಕಿತಗೊಳಿಸಿದೆಯಾ ಅಥವಾ ವಿಚಲಿತಗೊಳಿಸಿದೆಯಾ? ಏನೂ ಇಲ್ಲ, ಯಾವ ವಿಚಲಿತನೂಗೊಳಿಸೋದಿಲ್ಲ, ಯಾವ ಚಿಕಿತ್ಸೆನೂಗೊಳಿಸೋದಿಲ್ಲ. ನಮಗೆ ಮೊದಲೇ ಇದರ ಹಣೆ ಬರ ಗೊತ್ತಿತ್ತು. ಯಾಕೆ ಅಂತ ಹೇಳಿದರೆ ನಾವು ಬಾಯಿ ಬಡ್ಕೊಳ್ತಾ ಇದ್ವಿ. ಆಡಳಿತದ ವ್ಯವಸ್ಥೆಯೊಳಗಿನ ಫೇಲ್ಯೂರ್ಗಳ ಬಗ್ಗೆ ಅವರು ಕರ್ಕೊಂಡು ಹೋದಂಥ ರೀತಿ, ಮೆಡಿಕಲ್ಗೆ ಅವ್ರನ್ನ ಪ್ರೆಸೆಂಟ್ ಮಾಡಿದ ರೀತಿ, ಒಂದು ವಾರ ಬಿಟ್ಟು ಮಾಡಿದ ರೀತಿ, ಇದೆಲ್ಲ ಪರಮಾಶ್ಚರ್ಯವಾದಂಥ ಅಂಶಗಳಲ್ವಾ? ಈ ಎಲ್ಲ ಅಂಶವನ್ನು ಗಮನಿಸಬೇಕಲ್ವಾ? ಇದೆಲ್ಲ ಪರಮಾಶ್ಚರ್ಯವಲ್ವಾ? ಇನ್ನೂ ಮಠದಲ್ಲಿ ಇರೋದಂತೆ ಈ ಮಕ್ಕಳನ್ನ ಮಾಜರೆಗೆ ಕರ್ಕೊಂಡು ಹೋಗೋದಂತೆ. ಯಾವ ಸೀಮೆಯ ತನಿಖೆ ಇವು? ಈ ತನಿಖೆ ಅನ್ಲಿಕ್ಕೆ ಸಾಧ್ಯವ? ಈ ನೈತಿಕ ಘಟ್ಟ ವಿಚಾರಗಳು ಕೆಲವು ಇವೆ ಸರ್. ಅದು ಆಡಳಿತದಲ್ಲಿ ಆದ ಮೋಸ ಮತ್ತು ವ್ಯಂಗ್ಯ. ಇದನ್ನು ನಾವು ಯಾವ ರೀತಿ ಹೇಳಬೇಕು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ನಮ್ಮ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅಂತೇನು, ಅದ್ರ ಮೇಲೆ ಎನ್ಕ್ವೈರಿ ಮಾಡೋರಿ. ಯಾಕೆ ರಿಪೋರ್ಟ್ ಹಾಕಿದ್ರಿ ಅದ್ರ ಮೇಲೆ? ನಾವು ಷಡ್ಯಂತ್ರದ ಭಾಗಿಗಳಲ್ಲ ಅಂತೇಳಿ ಪೊಲೀಸ್ನವರೇ ವರದಿ ಕೊಟ್ಬಿಟ್ರಲ್ಲ. ಇಲ್ಲಿ ತರಬೇತಿಗಳಾಗಿದ್ದರೆ ಪೊಲೀಸವರು ನಮ್ಮನ್ನು ಯಾಕೆ ಕೈ ಬಿಟ್ಬಿಡ್ತಾ ಇದ್ರು? ನಾನೆಲ್ಲೂ ಬೇಲು ತಗೊಳ್ಳಿಲ್ಲ, ಮತ್ತೆಲ್ಲೂ ಓಡು ಹೋಗಲಿಲ್ಲ, ಎದುರಿಸಿದೆ. ಇದೆಲ್ಲ ಗೊತ್ತಿಲ್ಲದೆ ಇರುವಂಥ ಅಂಶಗಳಲ್ಲ. ಈ ನಾಟಕನ ನಿಲ್ಲಿಸ್ಬೇಕಷ್ಟೆ. ಬಡ ಜನರಿಗೆ ನ್ಯಾಯ ಇಲ್ಲ ಸರ್. ನೀವು ಅಬ್ಸರ್ವ್ ಮಾಡಿ, ಬಡ ಜನರಿಗೆ, ವಿವೇಕವಂತರಿಗೆ, ಎಲ್ಲೋ ಕೆಲಸ ಮಾಡಿ ಬದುಕ್ತಿರುವವರಿಗೆ ಎಲ್ಲಾದರೂ ನ್ಯಾಯವಾ? ಅಲ್ಲೊಬ್ಬ ಇದ್ದಾನೆ ಮಾಜಿ ಮುಖ್ಯಮಂತ್ರಿ, ಅವನಿಗೆ ಪೋಸ್ಕೋ ಪ್ರಕರಣ ಹಾಕಿದ್ದಾರೆ. ಅವನೆಲ್ಲಾದರೂ ಅರೆಸ್ಟ್ ಮಾಡಿದ್ರ ಸರ್? ಈಗೇನೆ ಎಲ್ಲವೂ ಕೂಡ ದುರುಳರು ಭಾಳ ಜಾಣತನದಿಂದ ತಪ್ಪಿಸ್ಕೊಳ್ತಾರೆ. ಎಲ್ಲೋ ನಮ್ಮ ಕೃಷಿ ಕೆಲಸ ಮಾಡಿಕೊಂಡು ಮತ್ತೇನೋ ಮಾಡಿಕೊಂಡು ಎಲ್ಲೋ ತಮ್ಮ ಬದುಕನ್ನು ಕಂಡುಕೊಂಡು ರೆಟ್ಟೆಯ ಬಲದಲ್ಲೇ ಬದುಕ್ತಿರುವಂಥವ್ರು ಇವರೇ ಸಿಕ್ಕಾಕೊಳ್ಳುವಂಥವ್ರು. ಯಾಕೆ ಅಂದರೆ ಅವರಿಗೆ ಟ್ಯಾಕ್ಟಿಸ್ ಮಾಡಿಕೊಡುವ ಅಥವಾ ಅವರೇನು ನೇಮಕ ಮಾಡಿಕೊಳ್ಳುವ ವಕೀಲರು ಅಂಥ ಜಾಣರು ಅಲ್ಲ, ಬುದ್ಧಿವಂತರೂ ಅಲ್ಲ, ಶಕ್ತಿವಂತರೂ ಅಲ್ಲ, ಮತ್ತು ನ್ಯಾಯಾಲಯದಲ್ಲಿ ಪಳಗಿದಂಥವರು ಅಲ್ಲ. ಸಿಡಿಲಬ್ಬರದ ಮಾತುಕತೆಯನ್ನು ಆಡಲಿಕ್ಕೂ ಬರದೇ ಇರುವಂಥವ್ರು ಅಲ್ಲ. ಯಾಕೆ ಅಂದರೆ ಪಳಗಿದಂಥ ಜನ, ಜ್ಞಾನವಂತ ಜನ ಸಣ್ಣ ತಪ್ಪುಗಳನ್ನು ಹುಡುಕಿ ಬಚಾವ್ ಮಾಡಿರ್ಬೋದು. ಅವರ ಅಂತರ್ಸಾಕ್ಷಿಗೆ ಬಿಟ್ಟಂಥ ವಿಚಾರ. ಅವ್ರಿಗೇನಿದು ಗೊತ್ತಿಲ್ಲದೆ ಏನಿಲ್ಲ. ಆದರೆ ಅವರು ನ್ಯಾಯಿಕ ಧರ್ಮವನ್ನು, ನ್ಯಾಯಿಕ ಓದನ್ನು ಅಷ್ಟೇ ಎತ್ತಿಡ್ದಿದ್ದಾರೆ. ಅವರನ್ನು ಆ ವಿಚಾರದಲ್ಲಿ ನಾವು ಗೌರವಿಸಲೇಬೇಕಲ್ವ? ಯಾರನ್ನು ಯಾವುದೇ ರೀತಿಯಲ್ಲಿ ಅವಮಾನಿಸುವಂಥ ಪ್ರಕ್ರಿಯೆ ಅಲ್ಲ. ಆದರೆ ಮಕ್ಕಳಿಗಂತೂ ಅನ್ಯಾಯ ಆಗಿದೆ ಸರ್. ಇದೊಂದು ಮಕ್ಕಳ ನ್ಯಾಯದಲ್ಲಾದಂಥ ಅನ್ಯಾಯ. ಎಲ್ಲ ಯಾಕೆ ಸರ್? ಅದೊಂದು ಏನಂತ ಕರೆಯೋಣ? ಒಬ್ಬ ಕೌನ್ಸಿಲರ್ ಇಲ್ಲ, ಒಬ್ಬ ಆಯಗಳಿಲ್ಲ, ಏನೂ ಇಲ್ಲದೆ ಇರುವ ಸಂಸ್ಥೆಯಲ್ಲಿ ಈ ಮಕ್ಕಳುಗಳು ಯಾಕಿದ್ರಯ್ಯ ಅನ್ನೋಂಥ ಪ್ರಶ್ನೆ ಮಾಡುವ ಪ್ರಕ್ರಿಯೆ ಇಲ್ಲ ಅಂತ ಹೇಳಿದರೆ ಆಡಳಿತದಲ್ಲಿ ನಾವು ಬರೆದ ಮೇಲೆ ಓಡೋಗ್ತಾರೆ. ಘನತೆ ಎತ್ತ ವ್ಯಕ್ತಿ 4 ಪುಸ್ತಕ ಬರೆದಿದ್ದೀನಿ ಅಂತ ಹೇಳುವ ವ್ಯಕ್ತಿ ಏನು ಬರೀತಾರೆ? ತನ್ನ ಅಪ್ರಾಮಾಣಿಕ ನಿಲುವುಗಳನ್ನು ಸ್ಪಷ್ಟವಾಗಿ ಅವರ ಎದೆಯಾಳದಲ್ಲಿ ಕೂತು ಅವರನ್ನವರು ಪ್ರಶ್ನೆ ಮಾಡ್ಕೊಳ್ತಾ ಸಂವಿಧಾನದ ಆಶಯಕ್ಕೆ ಜಯವಾಗಲಿ ಎಂದಂತಹ ವ್ಯಕ್ತಿ ಆ ಸಂವಿಧಾನಕ್ಕೆ ಗೌರವ ಕೊಡುವ ನಿಟ್ಟಿನಲ್ಲಿ ಮಾತಾಡಬೇಕು. ಬಸವರಾಜ ಆದರೆ ಏನು ಸರ್? ಸೌಭಾಗ್ಯಮ್ಮ ಆದರೆ ಏನು? ನಮಗೇನು? ಅವ್ರೇನು ಇಲ್ಲಿ ಬಂದ್ಬಿಟ್ಟು ತರಬೇತಿ ಕೊಟ್ಬಿಡ್ಲಿಕ್ಕೆ ನಾವೇನು ಕಮಂಗಿಗಳ? ಅವ್ರು ಹೇಳ್ದಂಗೆ ಕೇಳಕ್ಕೆ ಅವ್ರು ಹೇಳ್ಕೊಟ್ಬಿಟ್ರು, ನೀವು ಹೇಳಿ ಮಾಡಿಬಿಟ್ರು, ಇವೆಲ್ಲ ಬಿಟ್ಬಿಡ್ಬೇಕು ಸರ್. ಬಿಡ್ಬೇಕು ಇವೆಲ್ಲವನ್ನು. ನಮಗೆ ಯಾರು ಮುಖ್ಯರಲ್ಲ, ಅಮುಖ್ಯರೂ ಅಲ್ಲ. ನಾವೆಷ್ಟು ನಂಬಿದ್ವಿ ಸರ್ ಈ ಸ್ವಾಮೀಜಿನ? ದೇವರ ತದ್ರೂಪ ಅನ್ನೋ ರೀತಿಯಲ್ಲಿ, ಬಸವನ ತದ್ರೂಪ ಅನ್ನೋ ರೀತಿಯಲ್ಲೇ ನಂಬಿದ್ವಿ. ಅಯ್ಯೋ, ಈ ಬಸವ ಪುತ್ಥಳಿಯನ್ನ ಮಾಡ್ತೇನೆ ಅಂತ ಹಣ ಕಿತ್ತಿಲ್ವಾ? ಅವನ ಆತ್ಮಸಾಕ್ಷಿಯಾಗಿ ಹೇಳಿ, ಅಲ್ಲಿ ನಿಂತಹ ಭಕ್ತ ವಲಯ ಹೇಳಿ, ಯಾರು ನಿಂತಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲದೆ ಇರುವ ಆಟ ಅಲ್ಲ. ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ, ಬೆಳಗ್ಗೆನೆ ಪಟಾಕಿಗಳು ಬಂದು ನಿಂತ್ಕೋತವೆ, ಜನಗಳು ಸಾಮೂಹಿಕವಾಗಿ ಬಂದು ನಿಂತ್ಕೊಳ್ತಾರೆ ಜೈಕಾರ ಹಾಕ್ಲಿಕ್ಕೆ ಅಂತ ಹೇಳಿದರೆ. ಸಂತೋಷ್ ಹೆಗಡೆಯವರು ಹೇಳಿದ ಮಾತು, ಒಬ್ಬ ಕಳ್ಳ, ಒಬ್ಬ ಅತ್ಯಾಚಾರಿ ಹೊರಗಡೆ ಬರುತ್ತಿದ್ದಂತೆ ಜೈಕಾರ. ಅವನು ಒಂದು ಕೇಸಲ್ಲಿ ನಿರ್ದೋಷಿ, ಬೇರೆ ಕೇಸಲ್ಲಿ ಇನ್ನೂ ನಿರ್ದೋಷಿ ಆಗಿಲ್ಲ. ಆ ಕಾರಣದಿಂದ ಈ ಪದವನ್ನು ಉಪಯೋಗಿಸ್ತಿದ್ದೇನೆ.
ಎತ್ತೊಡಲ ಉರಿ, ಅವರ ಪೋಷಕರ ಉರಿ, ಮಗುವಿನ ಬದುಕು ಕಟ್ಟಬೇಕು ಅನ್ನುವ ಕಾರಣದಿಂದ ಅನುಭವಿಸಿದ ಯಾತನೆ ಮತ್ತು ಸಣ್ಣವರು ಮಗುವನ್ನು ಹಿಡಿದು ಬೆಳೆಸಿದ ಪ್ರಕ್ರಿಯೆ, ಎಷ್ಟು ಅವಮಾನಿತರಾಗಿರ್ತಾರೆ. ಹಾಗಾದರೆ ತಿಂದವ್ರು ಯಾರು, ಅವಳನ್ನ ಅನುಭವಿಸ್ತವ್ರು ಯಾರು ಸರ್? ಇದನ್ನು ನಾವು ಮಾತಾಡದೇ ಇರೋಕ್ಕಾಗಲ್ಲ. ನೋವು ಸಂಕಟಗಳು ಬೇಯ್ತವೆ. ಅದೆಷ್ಟು 100 ಕೇಸಲ್ಲಿ 86 ರಿಲೀಸ್ ಆಗಿ ಹೋಗ್ತವೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಇದರಲ್ಲಿ. ನಾನು ಗೆದ್ದೆ ಎನ್ನುವ ಮೀಸೆ ತಿರುವಿಕೆ ಅಲ್ಲ, ನಾನು ಸೋತೆ ಅಂತ ಹೇಳಿ ಮಣ್ಣು ಮುಕ್ಕಿದ ರೀತಿಯೂ ಅಲ್ಲ. ಇಲ್ಲಿರುವಂಥದ್ದು, ನಮ್ಮ ಕಣ್ಣಾಲಿಗಳಲ್ಲಿರುವಂಥದ್ದು ಬೆಳಕು ಮೂಡಬಹುದೇನೋ, ನ್ಯಾಯ ದಕ್ಕಬಹುದೇನೋ ಅನ್ನುವಂಥದ್ದು. ನಾಳೆ ಅದೇ ಮರದ ಚಪ್ಪಲಿ ಹಾಕೊಂಡು ಹೋಯ್ತಾರೆ, ಅದೇ ನಮ್ಮ ಇನ್ನೋಸೆಂಟ್ ಜನರು ಅವರ ಕಾಲಿಗೆ ಬೀಳ್ತಾರೆ, ಮತ್ತದೇ ದೈವಾನ್ ದೇವತೆಗಳಷ್ಟೇ ನೋಡಬೇಕು ಅಂತ ಹೇಳಿ ನಾವು ಹೇಳ್ಬೋದು. ಆದರೆ ಆ ಮಗುವೊಟ್ಟಿಗೆ 1000 ಜನ ಮೈಸೂರಿಯನ್ಸು ಕೂತಿದ್ದಾರೆ. ಅದರ ಪಿಸು ಮಾತನ್ನು ಕೇಳಿದ್ದಾರೆ, ಅವಳ ಹೃದಯದ ಬಡಿತವನ್ನು ಗಮನಿಸಿದ್ದಾರೆ, ನೊಂದಿದ್ದಾರೆ, ನೋಯ್ತಲೇ ಇದ್ದಾರೆ. ಇದನ್ನು ನಾವು ಗಮನಿಸಿದ್ದೇವೆ. ನಮಸ್ಕಾರ.